ವಂಚಿತ ಆಗಿರ್ತಕ್ಕಂಥ ರೈತರಿಗೆ ಅನ್ಯಾಯ ಮಾಡಿದೆ ಸರ್ಕಾರ. ಪರಿಹಾರ ಕೊಡೋದ್ರಲ್ಲಿ ತಾರತಮ್ಯ ಮಾಡಿದೆ. ಕೂಡಲೇ ಪರಿಹಾರನ ಎಲ್ಲರಿಗೆ ಸಮಾನ ಕೊಡಬೇಕು ಅಂತೇಳಿ ಒತ್ತಾಯನ ಮಾಡ್ತಾ ಇದ್ದೀವಿ. ಇವತ್ತು ರೈತರಿಂದ ಬೆಳೆ ವಿಮೆಗೆ 99 ಕೋಟಿ ರೂಪಾಯಿ ಇಫ್ಕೋ ಟೋಕಿಯೋ ಇನ್ಸೂರೆನ್ಸ್ ಕಂಪನಿ ಕಟ್ಟಿದ್ದಾರೆ. ರೈತರಿಂದ ಬೆಳೆ ವಿಮೆ ಮಾಡಿಸಿದ್ರೆ 3,66,000 ಜನ ರೈತರನ್ನ ಬೆಳೆ ವಿಮೆ ಮಾಡಿಸಿದ್ರೆ ನಯಾ ಪೈಸಾ ಹಣ ಇವತ್ತಿಗೂ ಕೂಡ ಹಣ ಬಿಡುಗಡೆ ಮಾಡಿಲ್ಲ. ರೈತ ವಿರೋಧಿ ಸರ್ಕಾರಗಳಾಗಿವೆ. ತಕ್ಷಣನೇ ಇವತ್ತು 2026 ಮಾರ್ಚ್ ನಲ್ಲಿ ಇದ್ದೀವಿ. ಇಲ್ಲಿವರೆಗೂ ಬೆಳೆ ವಿಮೆ ಹಣ ಕೊಡಲಾರ್ದೇನಿದೆ. ರೈತ ವಿರೋಧಿ ಧೋರಣೆ ಕೂಡಲೇ ಬೆಳೆ ವಿಮೆ ಹಣನ ಬಿಡುಗಡೆ ಮಾಡ್ಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತದೆ. ತೊಗರಿಗೆ FMC ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆಯಲ್ಲಿ ನೆಲ ಕಚ್ಚೋಗಿದೆ. ತೊಗರಿ ಬೆಳೆಗಾರರು ಬೀದಿಗೆ ಬಿದ್ದಿದ್ದಾರೆ, ಬೀದಿ ಪಾಲಾಗಿದೆ. ಒಕ್ಕಲ್ತನ ಉಳಿಗಾಲಿರೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಕೇಂದ್ರ ಸರ್ಕಾರ ಪ್ರತಿ ಕ್ವಿಂಟಲ್ ತೊಗರಿಗೆ 12,550 ರೂಪಾಯಿ ಬೆಂಬಲ ಬೆಲೆ MSP ಕಾನೂನನ್ನು ಜಾರಿ ಮಾಡಬೇಕು. ರಾಜ್ಯ ಸರ್ಕಾರ 1 ಕ್ವಿಂಟಲ್ ತೊಗರಿಗೆ 1,000 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಅಂತೇಳಿ ಒತ್ತಾಯಿಸಿ ಅಗ್ರಿಕಲ್ಚರ್ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮುಂದಗಡೆ ಪ್ರತಿಭಟನೆ ನಡೆಸಿದ್ವಿ. ಕಲಬುರಗಿ ಜಿಲ್ಲೆಗೆ ನಾಳೆ 5-6 ದಿನದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಮೊದಲು ಬೆಳೆ ವಿಮೆ ಹಣ ಪ್ರೋತ್ಸಾಹನ ಘೋಷಣೆ ಮಾಡಿ ತೊಗರಿ ನಾಡಿ ಕಾಲಿಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ. ಸತತ ಮಳೆಯಾಗಿ ಎಲ್ಲ ಬೆಳೆಗಳ ಹಾನಿಯಾಗಿದೆ. ಸರ್ಕಾರದವರು ಪರಿಹಾರ ಕೊಡ್ತೀವಿ ಅಂತ ಹೇಳಿ ಪರಿಹಾರ ಸಹಿತ ಸಂಪೂರ್ಣವಾಗಿ ಅರಿಕೆ ಕೊಟ್ಟೇ ಇಲ್ಲ. ಕೇವಲ ಕೆಲವು ರೈತರಿಗೆ 2,000, 4,000, 15,000 ಈ ರೀತಿಯ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ. ನಂತರ ಬೆಳೆ ವಿಮೆ ಕಡಿಸ್ಕೊಂಡು 4 ತಿಂಗಳಾದ್ರೂ ಇಲ್ಲಿವರೆಗೂ ಬಿಡುಗಡೆ ಮಾಡಿದ್ದಾರೆ. ಹೋದ ವರ್ಷ ಡಿಸೆಂಬರ್ ಜನವರಿಯಲ್ಲೇ ಮಾಡಿದ್ದಾರೆ. ಈ ವರ್ಷ ಮಾರ್ಚ್ ಆದ ಸಹಿತ ಅವರು ಬೆಳೆ ವಿಮೆ ಮಾಡ್ತಾ ಇಲ್ಲ. ಅದಕ್ಕೆ ಆ ಒಂದು ಹೋರಾಟಕ್ಕಾಗಿ ನಾವು ಜಿಲ್ಲೆ ಆಫೀಸಿನಲ್ಲಿ